ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಯಾಕಲ ಹಿಂಗೆ ಕೂತಿದ್ಯೆ? ಏನಾಯ್ತಲಾ? ನಂಗೇನಿಲ್ಲ ಕಣ, ಸುಮ್ಮನೆ ಕೂತಿದ್ದೆ ಅಷ್ಟೆ. ನಿನ್ನ ಮುಖ ನೋಡಿದ್ರೆ ಸುಮ್ಮ ಕುಂತ ಕಾಣ್ತಿಲ್ವಲ್ಲ? ಅಣ್ಣ, ಚಿಕ್ಕ ವಯಸ್ಸಲ್ಲೇ ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತಲ್ವ ಅಣ್ಣ? ಸ್ಕೂಲ್ಗೆ ಹೋಗ್ತಿದ್ಮೋ, ಆಟ ಆಡ್ತಿದ್ಮೋ, ಮತ್ತೆ ಮನೆಗೆ ಬಂದು ಉಣ್ಣು ಮಲ್ಕೋತಿದ್ಮೋ. ಒಟ್ಟಿನಲ್ಲಿ ಆಗ ಜೀವನ ಖುಷಿಯಾಗಿರ್ತಿತ್ತು. ಯಾವತ್ತೂ ಇಲ್ಲಿ ಖಾಲಿ ಖಾಲಿ ಅನ್ನಿಸ್ತಾನೆ ಇರಲಿಲ್ಲ. ಆದರೆ ಈಗ ಯಾಕೋ ಒಂಥರ ಮನಸ್ಸೆಲ್ಲ ಖಾಲಿ ಅನ್ನಿಸ್ತದೆ ಕಣ. ಯಾಕಲ? ಆಕ್ಸಿಡೆಂಟ್ ವಿಷಯವ ಮತ್ತೆ ಮನ್ಸು ಕಚ್ಕೊಂಡಿದ್ದೀಯ ಹೆಂಗೆ? ಹಂಗಲ್ಲಣ್ಣ, ನಾನು ಏನು ಹೇಳಕ್ ಹೊಂಟೀವಿ ಅಂದರೆ, ಮದುವೆಗೂ ಮುಂಚೆ ನಾನು ಮೇಡಮ್ ಅವ್ರನ್ನ ನೋಡಬೇಕು. ಮೇಡಮ್ ಅವ್ರ ತವ ನನ್ನ ಪ್ರೀತಿನ ಹೇಳ್ಕೊಳ್ಳೋದು, ಅವರು ನನ್ನ ಪ್ರೀತಿ ಮಾಡಬೇಕು ಅನ್ಕೋದು, ನಮ್ಮ ಹುಡುಗರ ಜೊತೆ ಓಡಾಡ್ಕೊಂಡಿರೋದು, ಹಿಂಗೆ ಆರಾಮಾಗಿದೆ. ಅದಾದ್ಮೇಲೆ ಅವ್ರನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಶುರುವಾಯ್ತು. ಆ ಭಯದಲ್ಲಿ ಅವ್ರ ಕುತ್ತಿಗೆ ತಾಳಿ ಕಟ್ಬಿಟ್ಟಾದ್ಮೇಲೆ ಅವ್ರ ತವ್ರು ನಿಜ ಹೆಂಗೆ ಹೇಳೋದು ಅನ್ನೋ ಪೀಕ್ಲಾಟ ಶುರುವಾಯ್ತು. ಇದೆಲ್ಲ ಆಯ್ತು, ಈ ಟೆನ್ಷನ್ ಎಲ್ಲ ಮುಗ್ದು ಅವ್ರಿಗೆ ನಿಜ ಗೊತ್ತಾಗಿ ಈಗ ನಾವಿಬ್ರು ಜೊತೆ ಆಗಿದ್ದೀವಿ. ಆದ್ರೆ ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣ, ಮಾಡಕ್ ಕೆಲ್ಸನೂ ಇಲ್ಲ. ಈಗ ಒಟ್ಟಿನಲ್ಲಿ ಹೆಂಗಾಗ್ಬಿಟ್ಟದೆ ಅಂದ್ರೆ, ಸ್ಕೂಲ್ ಜೀವನನೂ ಕಳೀತು, ಪಿರುತಿ ಪೀಕ್ಲಾಟನೂ ಮುಗೀತು. ಈಗ ಮನ್ಸೆಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ ಕಣ. ಈ ಖಾಲಿ ಜಾಗದಾಗೆ ಬರೀ ನೋವೇ ತುಂಬಿಕೊಂಡದೆ. ಒಟ್ಟಿನಲ್ಲಿ ಯಾಕಪ್ಪ ಈ ಜೀವನ ಅನ್ನೋ ಪ್ರಶ್ನೆ ಹುಡ್ಕೋತದೆ ಕಣ. ಸಿದ್ದು, ಜೀವನ ಅಂದ್ರೆ ಹಿಂಗೆ ಕಲ. ಎಲ್ಲ ಟೈಮ್ನಾಗೂ ಖುಷಿನೇ ಇರ್ತದೆ ಅಂತ ಹೇಳಕ್ಕಾಗತ್ತಿಲ್ಲ. ಒಂದಿನ ಖುಷಿ ಇದ್ರೆ ಒಂದಿನ ದುಃಖ ಇರ್ತದೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆದದಿಲ್ಲ. ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದಾಗ ನಮ್ಮ ಸುತ್ತ ಇರೋ ವಾತಾವರಣನ ಸರಿ ಮಾಡ್ಕೊಂಡು ನಮ್ಮ ಮನಸ್ಸನ್ನ ತಿಳಿ ಮಾಡ್ಕೋಬೇಕು. ಆಗ ಮನ್ಸಿಗೂ ಸಮಾಧಾನ ಆಯ್ತದೆ. ಅದು ಹಿಂಗಣ ಸರಿ ಮಾಡ್ಕೊಳ್ಳೋದು ಸುಲಭಕ್ಕಲ್ಲ. ಮನೆಯವ್ರ ಜೊತೆ ಎಲ್ಲ ಚಂದಾಗಿರು, ಅಜ್ಜಿ ಜೊತೆ ಹೋಗಿ ಮಾತಾಡು, ಅವನ ಜೊತೆ ಕಾಲ ಕಳಿ, ಅಪ್ಪ ಇನ್ ಕೆಲಸ ನೋಡ್ಕೋ. ರಾಜಕೀಯದಲ್ಲಂತೂ ಮಾಡಕ್ ಬೇಜಾನ್ ಕೆಲಸ ಅದೇ. ಲೈಸಿದು ಹೆಂಗಿದ್ಲ ನೀನು? ಅಜ್ಜಿ ಅಂತೂ ನಿನ್ನ ನಮ್ಮ ಹುಲಿ ಅನ್ನೋಳು. ನೋಡು ಹೆಂಗ್ ಮುಂಕಾಗಿದ್ದೀನಿ ನೋಡ್ಲಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.